ಡಿ-ರೂಪಾ ಹಾಗೂ ರೋಹಿಣಿ ಸಿಂಧೂರಿ ನಡುವಿನ ಕದನ ಸದ್ಯಕ್ಕೆ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಫೈಟ್ ಆಯಿತು, ಬಂಗಲೆ ಬಡಿದಾಟವಾಯಿತು. ಈಗ ಆಡಿಯೋ ಸಮರ ಶುರುವಾಗಿದೆ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಬಗ್ಗೆ ಐಪಿಎಸ್ ಅಧಿಕಾರಿ ಡಿ-ರೂಪಾ ಮಾತನಾಡಿರೋ 25 ನಿಮಿಷದ ಆಡಿಯೋ ವೈರಲ್ ಆಗಿದೆ. ಸಾಮಾಜಿಕ ಕಾರ್ಯಕರ್ತ ಗಂಗರಾಜು ನಡುವೆ ನಡೆದ ಸಂಭಾಷಣೆಯ ಆಡಿಯೋ ಮತ್ತಷ್ಟು ಕಿಚ್ಚು ಹಚ್ಚಿಸಿದೆ. ಲ್ಯಾಂಡ್ ತಗೊಳ್ಳೋ ವಿಚಾರಕ್ಕೆ ನನ್ನ ಗಂಡನ ಹತ್ತಿರ ಹೆಲ್ಪ್ ತಗೊಂಡಿದ್ದಾಳೆ. ರೋಹಿಣಿ ಫ್ಯಾಮಿಲಿಯದ್ದು ಲ್ಯಾಂಡ್ ಬಿಸ್ನೆಸ್, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ. ನನ್ನ ಗಂಡನ ಚಾಟ್ ಮಾಡಿ ಸಾಕಷ್ಟು ಸಹಾಯ ಪಡೆದಿದ್ದಾಳೆ. ಆಕೆಯಿಂದ ನನ್ನ ಸಂಸಾರವೇ ಸರಿಯಿಲ್ಲ. ಆಕೆ ಕ್ಯಾನ್ಸರ್ ಇದ್ದಂತೆ ಎಲ್ಲರನ್ನು ಬುಟ್ಟಿಗೆ ಹಾಕೊಳ್ತಾಳೆ ಎಂದೆಲ್ಲ ಡಿ-ರೂಪಾ ಗಂಗರಾಜು ಜೊತೆ ಮಾತಾಡಿದ್ದಾರೆ. ಐಪಿಎಸ್ ಆಫೀಸರ್ ಡಿ-ರೂಪಾ ವಿರುದ್ಧ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಕಿಡಿಕಾರಿದ್ದಾರೆ. ಕೆಟ್ಟ ಭಾಷೆಯಲ್ಲಿ ನಿಂದಿಸಿದ್ದಾರೆ. ಮನೀಶ್ ಮೌದ್ಗಿಲ್ ಕಚೇರಿಯಲ್ಲಿ ಇರುವಾಗಲೇ ಕರೆಯನ್ನ ಮಾಡಿದ್ರು. ನಾನು ಹೇಳೋದು ರೆಕಾರ್ಡ್ ಮಾಡ್ಕೋ ಅಂತಾರೆ. ರೂಪಾ ಅವರಿಗೆ ಯಾರ ಭಯವೂ ಇಲ್ಲ. ಅವರಿಂದ ನನಗೆ ಜೀವ ಬೆದರಿಕೆ ಇದೆ. ನಾನು ದೂರು ಕೊಡ್ತೀನಿ ಅಂತ ಗಂಗರಾಜು ಹೇಳಿದ್ದಾರೆ. ನಾನು ಆ ದಾಖಲೆ ಕಲೆಕ್ಟ್ ಮಾಡ್ತೀನಿ. ಆ ದಾಖಲೆಗಳು ಏನಾದರೂ ಸಂದೂರಿಯವರು ಏನಾದರೂ ಅದರೊಳಗೆ ಏನಾದರೂ ಲ್ಯಾಂಡ್ ಗ್ರಾಬಿಂಗಲ್ಲಿ ಲ್ಯಾಂಡ್ ಮಾಫಿಯಾದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಕನ್ಫರ್ಮ್ ಖಂಡಿತ ಅದ್ರ ವಿರುದ್ಧ ನಾನು ಹೋರಾಟ ಮಾಡ್ತೀನಿ. ಆಮೇಲೆ ಈ ಚಾರ್ಟ್ಸ್ಗಳನ್ನ ನೀನು ಅವ್ರಿಗೆ ಕಳಿಸ್ತೀರಾ ಬಿಡಿ, ನನಗೆ ಗೊತ್ತು ಅಂತಂದ್ರು. ಮೇಡಮ್ ನಾನು ಕಳಿಸಲ್ಲ ಅಂತ ಹೇಳಿದೆ. ಈಗ ಕಳಿಸಿದ್ದೀನಿ, ಎಲ್ಲರಿಗೂ ಕಳಿಸ ವಾಯ್ಸ್ ರೆಕಾರ್ಡಲ್ಲಿದೆ. ಕಂಟಿನ್ಯೂಸ್ ಆಗಿ ಮಾತಾಡ್ತಾರೆ. ನೀನು ಅವರು ಸಂದೂರಿ ಅವ್ರು ಕೊಡ್ತಾಳೆ. ಆ ಭಾಷೆಗಳು ನಾವು ಮಾತಾಡೋಕ್ಕೆ ಒಂದರ ಅಸಹ್ಯ ಅನಿಸುತ್ತೆ, ಅಷ್ಟು ಭಾಷೆ ಮಾತಾಡಿದ್ದಾರೆ. ನನ್ನನ್ನು ಹೇಳ್ತಾರೆ, ಬೇಕಾದ್ರಿಂದ ರೆಕಾರ್ಡ್ ಮಾಡ್ಕೋ, ಪಬ್ಲಿಕಲ್ಲೂ ಹಾಕು ಅಂತ ಅಯ್ಯಮ್ಮನೇ ಹೇಳ್ತಾರೆ. ಅಲ್ಲಿಗೆ ಅರ್ಥ ಅಯ್ಯಮ್ಮನಿಗೆ ಯಾವುದು ಭಯನೇ ಇಲ್ಲ ಅಂತ ಅನಿಸುತ್ತೆ. ರೋಹಿಣಿ ಸಿಂಧೂರಿ ಅಲ್ಲ ರೂಪಾ ಅವರಿಗೆ ರೂಪಾ ನನಗೆ ಕಾಲ್ ಮಾಡಿ ಧಮಕಿ ಹಾಕು ಅಂತ ಹೇಳ್ಬಿಟ್ಟು ಸಿಂಧೂರಿ ಹೇಳ್ಕೊಟ್ಟಿದ್ರಾ? ನಾನು ಒಬ್ಬ IPS ಅಧಿಕಾರಿ ವಿರುದ್ಧ ನಾನು ಕ್ರಿಮಿನಲ್ ಕೇಸ್ ಫೈಲ್ ಮಾಡಬೇಕಾದ್ರೆ ನಾನು ಕಾನೂನು ಚೌಕಟ್ಟಲ್ಲಿ ಕಾನೂನು ಪರಿಣತರದ ಇದನ್ನು ಒಪಿನಿಯನ್ ತಗೋಬೇಕಾಗತ್ತೆ. ನಾನು 100ಕ್ಕೆ 200% ರೋಹಿಣಿ ಸಿಂಧೂರಿಯಿಂದ ನನಗೇನಾಗಬೇಕಾಗಿಲ್ಲ. ಸಿಂಧೂರಿ ಇವರು ರೂಪಾ ಅವರಿಂದ ನನಗೇನೋ ಮನೀಶ್ ಬದುಕಿಲ್ಲ, ನನಗೇನಾಗ ಅವರು ಸರ್ಕಾರಿ ನೌಕರರು ಯಾರೇ ಹೋದ್ರು ಸರ್ಕಾರದ ನಾನು ಹೋಗಿ ನಾನು ಕಾನೂನು ಚೌಕಟ್ಟು. ವಿಧಾನ ಪರಿಷತ್ನಲ್ಲೂ ರೋಹಿಣಿ ಹಾಗೂ ರೂಪಾ ಕಿತ್ತಾಟದ ವಿಚಾರ ಪ್ರತಿಧ್ವನಿಸಿದೆ. ರೋಹಿಣಿ ಹಾಗೂ ಡಿ-ರೂಪಾ ಅವರ ಆರೋಪ ಪ್ರತ್ಯಾರೋಪಗಳು ಧಾರಾವಾಹಿ ರೂಪದಲ್ಲಿ ಪ್ರಸಾರ ಆಗ್ತಾ ಇದೆ. ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಬಿಜೆಪಿ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಆಗ್ರಹಿಸಿದ್ರು. ಈ ವೇಳೆ ಗ್ಯಾಲರಿಯಲ್ಲಿ ಕುಳಿತಿದ್ದ ಡಿ-ರೂಪಾ ಪತಿ ಮನೀಶ್ ಮೌದ್ಗಿಲ್ ವಿಶ್ವನಾಥ್ ಮಾತುಗಳನ್ನ ಕೇಳಿಸಿಕೊಳ್ತಾ ಒಂದ್ ರೀತಿಯಲ್ಲಿ ಮುಜುಗರಕ್ಕೆ ಒಳಗಾದಂತೆ ಕಂಡುಬಂತು. ರಾಜ್ಯದ ಹಿರಿಯ ಅಧಿಕಾರಿಗಳಾದ ಶ್ರೀಮತಿ ರೂಪಾ ಮೌದ್ಗಿಲ್ IPS ಮತ್ತು ಶ್ರೀಮತಿ ರೋಹಿಣಿ ಸಿಂಧೂರಿ IAS ಇವರುಗಳ ಬೀದಿ ಕಾಳಗ ರಾಜ್ಯದ ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರಾರಂಭವಾಗಿ ದೃಶ್ಯ ಮಾಧ್ಯಮಗಳು ಮತ್ತು ಮುದ್ರಣ ಮಾಧ್ಯಮಗಳಲ್ಲಿ ಧಾರಾವಾಹಿಯಾಗಿ ಪ್ರಾರಂಭವಾಗಿ ಮುಂದುವರಿದವು. ರೋಹಿಣಿ ಸಿಂಧೂರಿ ವಿರುದ್ಧ ಸಾರಾ ಮಹೇಶ್ ಮಾಡಿರುವ ಆರೋಪಗಳು ಇನ್ನೂ ಮುಕ್ತಾಯವಾಗದೇ ಇರುವ ಸಂದರ್ಭದಲ್ಲಿ ಸಂಧಾನ ನಡೆಸಲು ಪ್ರಯತ್ನಿಸುವುದು ಎಷ್ಟು ಸರಿ? ಇವೆಲ್ಲವನ್ನು ಮಾಧ್ಯಮಗಳ ಮೂಲಕ ನೋಡುತ್ತಿರುವ ನಾಡಿನ ಜನರು ನಮ್ಮ ಆಡಳಿತದ ವ್ಯವಸ್ಥೆಯ ಬಗ್ಗೆ ಕೆಟ್ಟದಾಗಿ ಅರ್ಥೈಸುತ್ತಿದ್ದಾರೆ. ಇಂತಹ ಸಂವಿಧಾನ ವಿರೋಧಿ ಅಧಿಕಾರಿಗಳ ನಡವಳಿಕೆಗಳನ್ನು ಸರ್ಕಾರ ಸಹಿಸುವುದಿಲ್ಲ ಎಂದು ಜನರಲ್ಲಿ ಸರ್ಕಾರದ ಬಗ್ಗೆ ಭರವಸೆಯನ್ನು ಮೂಡಿಸುವಂತಾಗಬೇಕು ಅಂತಕ್ಕಂಥದ್ದು. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಮಾಂಸ ತಿಂದು ದೇವರ ದರ್ಶನ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಫೆಬ್ರವರಿ 19ರ ಭಾನುವಾರದಂದು ಉತ್ತರ ಕನ್ನಡ ಜಿಲ್ಲೆಗೆ CT ರವಿ ಭೇಟಿಯನ್ನು ಕೊಟ್ಟಿದ್ರು. ಈ ವೇಳೆ ಭಟ್ಕಳದ ಶಿರಾಲಿಯಲ್ಲಿರುವಂಥ ಶಾಸಕ ಸುನಿಲ್ ನಾಯ್ಕ್ ಮನೆಯಲ್ಲಿ CT ರವಿ ಬಾಡೂಟವನ್ನು ಸೇವಿಸಿದ್ರು. ಬಾಡೂಟ ಸವಿದು ಭಟ್ಕಳ ನಗರದ ಹಳೆ ಬಸ್ ನಿಲ್ದಾಣ ಸಮೀಪ ಇರುವಂಥ ನಾಗಬನ ಹಾಗೂ ಕರಿಬಂಟ ಹನುಮ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳು ವೈರಲ್ ಆಗಿವೆ. ಈ ಬಗ್ಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ CT ರವಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನನಗೆ ದೇವರಲ್ಲಿ ಶ್ರದ್ಧೆ ಇದೆ. ಮಾಂಸಾಹಾರ ಸೇವಿಸಿ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ. ರಸ್ತೆಯಲ್ಲೇ ದೇವರಿಗೆ ಕೈ ಮುಗಿದು ಬಂದೆ. ಸುಮ್ಮನೆ ವಿವಾದ ಮಾಡ್ತಿದ್ದಾರೆ ಅಂತ CT ರವಿ ಹೇಳಿದ್ದಾರೆ. ಹೋಗಿಲ್ಲ, ತಮಗೆ ತಪ್ಪು ಮಾಹಿತಿ ಇದೆ. ನಾವು ಹೊರಾವರಣದಲ್ಲೇ ನಾಗಬನದ ಹೊರಾವರಣದಲ್ಲೇನೆ ಅಲ್ಲಿಂದಲೇ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿದ್ದು, ಬೀಗ ಹಾಕಿತ್ತು. 45 ದಿನ ಓಪನ್ ಇರಲಿಲ್ಲ ಅಲ್ಲಿ. ಯಾಕೆಂದ್ರೆ ಕಳೆದ ವಾರವಷ್ಟೇ ಪ್ರಾರಂಭ ಆಗಿದ್ದು. ರೋಡಲ್ಲೇ ನಿಂತ್ಕೊಂಡು ರೋಡಲ್ಲೇ ನೋಡ್ಕೊಂಡು ಹೊರಾವರಣದಲ್ಲೇ ಸುತ್ಕೊಂಡು ಬಂದಿದ್ದೀವಿ. ಈಗ ಇದನ್ನ ನನಗೆ ದೇವರ ಬಗ್ಗೆ ಶ್ರದ್ಧೆ ಇದೆ, ನನಗೆ ಗೊತ್ತಿದೆ ಹೆಂಗೆ ಅಂತೇಳಿ. ನಾಗಬನಕ್ಕೆ ಮಾಂಸ ತಿಂದು ಹೋಗಂಗಿಲ್ಲ, ನಾನು ಹೋಗೂ ಇಲ್ಲ. ನೀವು ಹೊರಗಡೆ ಬೀಗನೂ ಹಾಕಿತ್ತದು ರೋಡಲ್ಲೇ.
ಮಾಂಸಾಹಾರ ತಿಂದು ಸಿಟಿ ರವಿ ದೇವಸ್ಥಾನಕ್ಕೆ ಹೋಗಿರುವಂತಹ ವಿವಾದಕ್ಕೆ ಬಾಗಲಕೋಟೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದೇವಸ್ಥಾನಕ್ಕೆ ಹೋಗೋದು, ದೇವಸ್ಥಾನಕ್ಕೆ ಹೋಗದೇ ಇರುವಂಥದ್ದು, ಮಾಂಸ ತಿನ್ನೋದು, ಮಾಂಸ ತಿನ್ನದೇ ಇರುವಂಥದ್ದು ಅದು ಇಶ್ಯೂಗಳೇ ಅಲ್ಲ. ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋದು ಜನರಿಗೆ ಗೊತ್ತಾಗಿದೆ ಅಂತ ಹೇಳಿದ್ರು. ದೇವಸ್ಥಾನಕ್ಕೆ ಹೋಗೋದು, ದೇವಸ್ಥಾನಕ್ಕೆ ಹೋಗದೇ ಇರೋದು, ಮಾಂಸ ತಿನ್ನೋದು, ಮಾಂಸ ತಿಂದೇ ಇರೋದು ಅದು ಇಶ್ಯೂಗಳೇ ಅಲ್ಲ. ಗೊತ್ತಾಯ್ತಾ? ಇಶ್ಯೂಗಳಿರೋದು ಜನರ ಸಮಸ್ಯೆಗಳು, ಈ ನಾಡಿನ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು. ಅದನ್ನ ಜನಗಳ ಮುಂದೆ, ಅದಕ್ಕೆ ನಾನು ಏನೇ ಹೇಳಿದೆ ಅಸೆಂಬ್ಲಿನಲ್ಲಿ, ನೋಡಪ್ಪ ನಾವು ಬರೀ ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ತಯಾರಾಗಿದ್ದೀವಿ. ನೀವು ತಯಾರಾಗಿದ್ದೀರಾ ಚರ್ಚೆ ಮಾಡೋಕ್ಕೆ? ಈಗ ಅವ್ರು ಸರ್ಕಾರದಲ್ಲಿದ್ದಾರೆ, ಏನು ಹೇಳಬೇಕು? ಈ ನಾಡಿಗೆ ಸಂಬಂಧಪಟ್ಟಂತ ಇಶ್ಯೂಸ್ ನೀವು. ವಿಧಾನಸಭೆಯಲ್ಲಿಂದು ಬಿಎಸ್ ಯಡಿಯೂರಪ್ಪ ವಿದಾಯದ ಭಾಷಣ ಮಾಡಿದ್ರು. ಇದು ನನ್ನ ಕೊನೆಯ ಭಾಷಣ, ಇನ್ನು ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ, ಇನ್ನೆಂದೂ ವಿಧಾನಸಭೆ ಪ್ರವೇಶಿಸೋದಿಲ್ಲ ಅಂತ ಬಿಎಸ್ವೈ ಭಾವುಕರಾಗಿ ಮಾತನಾಡಿದ್ರು. ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಎಂದು ಈಗಾಗಲೇ ಹೇಳಿದ್ದೇನೆ, ಮತ್ತೆ ನಾನು ಸದನದ ಒಳಗೆ ಬರುವ ಪ್ರಶ್ನೆಯೇ ಇಲ್ಲ. ಇದು ನನ್ನ ಕೊನೆಯ ಅಧಿವೇಶನ, ಪಕ್ಷ ಅಧಿಕಾರಕ್ಕೆ ತರುವ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ನೀವು ಮತ್ತೆ ಎಲೆಕ್ಷನ್ಗೆ ನಿಲ್ಲಬೇಕು, ನೀವು ಹಿರಿಯ ನಾಯಕರು ಮತ್ತೆ ಸದನ ಪ್ರವೇಶಿಸಬೇಕು ಅಂತ ವಿಪಕ್ಷ ಸದಸ್ಯರು ಒತ್ತಾಯಿಸಿದ್ರು. ಭಾರತೀಯ ಜನತಾ ಪಕ್ಷ, ಪ್ರಧಾನಿ ನರೇಂದ್ರ ಮೋದಿಯವರು ಎಂದೂ ಸಹ ನಮ್ಮನ್ನು ಕಡೆಗಣಿಸಿಲ್ಲ. ಬಹುಶಃ ಯಡಿಯೂರಪ್ಪನವರಿಗೆ ಕೊಟ್ಟಿರುವಂಥ ಸ್ಥಾನಮಾನಗಳು, ಗೌರವ ಇದೆಲ್ಲವನ್ನು ನೋಡಿದಾಗ ಬಹುಶಃ ನಾನು ನರೇಂದ್ರ ಮೋದಿಯವರಿಗೆ ಋಣಿಯಾಗಿದ್ದೇನೆ. ಎಲ್ಲರೂ ಮೆಚ್ಚೋ ರೀತಿಯಲ್ಲಿ ನನಗೆ ಒಳ್ಳೆಯ ಅವಕಾಶಗಳನ್ನು ಕೊಟ್ಟರು, ಸ್ಥಾನಮಾನವನ್ನು ಕೊಟ್ಟರು ಅಂಥದ್ದನ್ನು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಪಕ್ಷ ಅವಕಾಶ ಮಾಡಿಕೊಟ್ಟದ್ರಿಂದ 4 ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದೇನೆ. ಹಳೆ ಮೈಸೂರು ಭಾಗದಲ್ಲಿ ವಿಜೇಂದ್ರ ರಣತಂತ್ರವನ್ನ ರೂಪಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಕ್ಕೆ ವಿಜೇಂದ್ರ ಟಿಕ್ಕಾಣಿ ಹೂಡಿದ್ದಾರೆ. ಮಂಡ್ಯ ಉಸ್ತುವಾರಿಯಿಂದ ಸಚಿವ ಅಶೋಕ್ ಅವರು ನುಣುಚ್ಕೊಂಡ್ಬಿಟ್ರು. ಹಿರಿಯ ರಾಜಕಾರಣಿ ಆಗಿದ್ದು ಕೂಡ ಅಲ್ಲಿ ಫೇಸ್ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ ಮಂಡ್ಯ ರಾಜಕಾರಣವನ್ನ. ಅಶೋಕ್ ನಿರ್ಧಾರದ ಬಳಿಕ ಮಂಡ್ಯದಲ್ಲಿ ಬಿವೈವಿ ಆಕ್ಟಿವ್ ಆಗಿದ್ದಾರೆ. ಮಂಡ್ಯ ನಗರದ ಶುಗರ್ ಫ್ಯಾಕ್ಟರಿ ಮೈದಾನದಲ್ಲಿ ಬಿಜೆಪಿ ಯುವ ಮೋರ್ಚಾ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಈ ವೇಳೆ ಮಾತನಾಡಿರುವಂತಹ ಬಿವೈ ವಿಜೇಂದ್ರ ಪಕ್ಷ ನಿರೀಕ್ಷೆಯನ್ನಿಟ್ಕೊಂಡು ಹಳೆ ಮೈಸೂರು ಭಾಗದ ಜವಾಬ್ದಾರಿಯನ್ನು ನೀಡಿದೆ. ಮಂಡ್ಯ ಉಸ್ತುವಾರಿ ಬಗ್ಗೆ ನನಗೆ ಗೊತ್ತಿಲ್ಲ, ಅದನ್ನ ಪಕ್ಷದ ವರಿಷ್ಠರು ನಿರ್ಧರಿಸಲಿದ್ದಾರೆ ಅಂತ ಹೇಳಿದರು. ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದೇನು ಅಂತಂದ್ರೆ, ಏನು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಪ್ರಬಲವಾದಂತ ನೆಲೆ ಇಲ್ಲ, ಭಾರತೀಯ ಜನತಾ ಪಕ್ಷದ ಶಾಸಕರು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಗೆದ್ದು ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಭ್ರಮೆನಲ್ಲೇನು ವಿರೋಧ ಪಕ್ಷದವರಿದ್ದಾರೆ. ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ. ಉತ್ತರ ಒಂದೇನೆ, ಭಾರತೀಯ ಜನತಾ ಪಕ್ಷ ಹೆಚ್ಚು ಶಾಸಕರನ್ನ ಈ ಭಾಗದಲ್ಲಿ ಗೆಲ್ಲಬೇಕು. ಮಂಡ್ಯ ಜಿಲ್ಲೆ ಆದಿಯಾಗಿ ಚಾಮರಾಜನಗರ ಜಿಲ್ಲೆ ಇರ್ಬೋದು, ಹಾಸನ ಜಿಲ್ಲೆ ಇರ್ಬೋದು, ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ನಾವು ಸಾಕ್ತಾ ಇದ್ದೇವೆ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ದಾಪುಗಾಲು ಹಾಕಬೇಕು. KR ಪೇಟೆ ವಿಧಾನಸಭಾ ಕ್ಷೇತ್ರದ ಮೂಲಕ ಸಿಕ್ಕಿರ್ತಕ್ಕಂಥ ಗೆಲುವು ಇವತ್ತು ಮಂಡ್ಯ ಜಿಲ್ಲೆಗೆ ಪಸರಿಸಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ನಾನು ಹೋಗ್ತಾ ಇದ್ದೀನಿ. ನ್ಯೂಸ್ 18 ಜೊತೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಪಿ ಉಮೇಶ್ ಮಾತನಾಡಿದ್ದು, ವಿಜೇಂದ್ರ ಮಂಡ್ಯದಲ್ಲೇ ಮನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಗೆ ನಿದ್ದೆಯಲ್ಲೂ ಮೋದಿ ಕಾಣ್ತಿದ್ದಾರೆ. ಬಿಜೆಪಿ ಬಿ ಟೀಮ್ ಯಾರು ಅಂತ ಜನ ನಿರ್ಧರಿಸುತ್ತಾರೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಇದೇ ವೇಳೆ ಅಶ್ವಥ್ ನಾರಾಯಣ್ ವಿರುದ್ಧವೂ ಎಚ್ಡಿಕೆ ಗುಡುಗಿದ್ರು. ಅವರು ರಾಮನಗರದಲ್ಲಿ ನಡ್ಕೊಂಡ ರೀತಿ ಸರಿಯಿಲ್ಲ, ಹೋಮ ಮುಗಿಸದೆ ವೇದಿಕೆಗೆ ಹೋಗಿದ್ದು ಸರಿಯಲ್ಲ ಅಂತ ಹೇಳಿದ್ರು. ಇನ್ನು ಮಂಡ್ಯದಲ್ಲಿ ವಿಜಯೇಂದ್ರ ಮನೆ ಬಗ್ಗೆಯೂ ಎಚ್ಡಿಕೆ ಪ್ರತಿಕ್ರಿಯಿಸಿದ್ರು. ಮನೆಯಾದ್ರೂ ಮಾಡ್ಲಿ, ಅರಮನೆಯಾದ್ರೂ ಮಾಡ್ಲಿ, ಅದರಿಂದ ನಮ್ಗೇನ್ ತೊಂದರೆ ಇಲ್ಲ ಅಂತ ಹೇಳಿದ್ರು. ಪ್ರತಿನಿಧಿಗಳಿಗೆ ಆಯ್ಕೆ ಕೊಡೋದಿರ್ತಾರೆ. ಅದ್ರ ಜೊತೆಗೆ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಈಗ ಅಶ್ವಥ್ ನಾರಾಯಣ ಮುಂದಾಗಿದ್ದಾರೆ. ಇದ್ರ ಬಗ್ಗೆ ನೀವು ಹೇಳ್ತೀರಿ? ಇದೇನು ಕ್ರೆಡಿಟ್ ನಮ್ಗೆ ಯಾರು ಕೊಡಬೇಕಾಗಿಲ್ಲ. ಆ ಭಾಗದ ಜನತೆಗೆ ಗೊತ್ತು ಯಾರಿಂದ ಅಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಹೇಳಿ. ನಾವು ಯಾರೋ ಅಶ್ವಥ್ ನಾರಾಯಣ ಇನ್ನೂ. ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಹಿಂದ ಹೆಸರಿನಲ್ಲಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದರು. ಅವರ ಅಧಿಕಾರಕ್ಕೆ ಬಂದ ತಕ್ಷಣವೇ ಮಾಡಿದ್ದು ಟಿಪ್ಪು ಜಯಂತಿ ಅಂತ ಹೇಳ್ಬಿಟ್ರು. ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಅನ್ನಭಾಗ್ಯನ ಘೋಷಣೆ ಮಾಡಿದ್ದು ಫಸ್ಟ್ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ. ಆದರೆ ಇವರು ಟಿಪ್ಪು ಜಯಂತಿ ಘೋಷಣೆ ಮಾಡಿದ್ರು ಅಂತ ಹೇಳಿದ್ರು. ಮುಸ್ಲಿಂ ಮತಗಳ ಓಲೈಕೆಗೆ ಕಾಂಗ್ರೆಸ್ ರಾಜಕಾರಣ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ರು. ಇನ್ನು ಶೋಭಾ ಕರಂದ್ಲಾಜೆ ಆರೋಪಕ್ಕೆ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟರು.
ಬಿಜೆಪಿ ನಾಯಕರ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಅಬ್ಬಕ್ಕ ವರ್ಸಸ್ ಟಿಪ್ಪು ಚರ್ಚೆ ಆಗಲಿದೆ ಎಂದು ಶಾ ಹೇಳಿದ್ದು ಸಿದ್ಧಾಂತನ. ಗಾಂಧಿ ವರ್ಸಸ್ ಸಾವರ್ಕರ್ ಅನ್ನೋದು ಸಿದ್ಧಾಂತನ. ಸಿದ್ದರಾಮಯ್ಯನ ಮುಗಿಸಿ ಎಂಬುದು ಸಿದ್ಧಾಂತನ ಅಂತ ಬಿಜೆಪಿ ಅವರಿಗೆ ಯಾವ ಸಿದ್ಧಾಂತ ಇದೆ ಅಂತ ಕಿಡಿಕಾರಿತು. ಸಿದ್ದರಾಮಯ್ಯ ವಿರುದ್ಧ ಕೋಲಾರದಲ್ಲಿ ಸ್ಪರ್ಧೆ ಮಾಡದಂತೆ ಬಿಜೆಪಿ ಸಂಭಾವ್ಯ ಅಭ್ಯರ್ಥಿಯಾಗಿರುವಂಥ ವರ್ತೂರ್ ಪ್ರಕಾಶ್ ಮೇಲೆ ಸಿದ್ದರಾಮಯ್ಯನವರ ಆಪ್ತರು ಹಾಗೂ ಕುರುಬ ಸಮುದಾಯದ ಸ್ವಾಮೀಜಿಗಳು ಒತ್ತಡ ಹೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಂತೆ. ಆದರೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ, ನಾನು ವರ್ಣಾ ಕ್ಷೇತ್ರಕ್ಕೆ ಹೋಗಿಲ್ಲ, ಬದಲಾಗಿ ಅವರೇ ನನ್ನ ಕ್ಷೇತ್ರಕ್ಕೆ ಬಂದು ನನ್ನ ವಿರುದ್ಧ ಸ್ಪರ್ಧಿಸ್ತಾ ಇದ್ದಾರೆ. ಹೀಗಾಗಿ ಸಿದ್ದು ವಿರುದ್ಧ ನಿಂತು ಗೆದ್ದು ಮಂತ್ರಿ ಆಗೇ ಆಗ್ತೀನಿ ಅಂತ ವರ್ತೂರು ಪ್ರಕಾಶ್ ಹೇಳಿದ್ರಂತೆ.